ಈಗ ಸರಳ ವ್ಯವಹಾರದಲ್ಲಿ ಭಾಗವಹಿಸಿ ತಾವೆಲ್ಲ ಇಲ್ಲಿ ಇವತ್ತಿನ ಜಾತ್ರೆ ಏನು ಬೇಬಿ ಜಾತ್ರೆಯಲ್ಲಿ ಪ್ರತಿ ವರ್ಷ 16 ಜನರು ಮದುವೆ ಆಗಿ ಸಾಮೂಹಿಕ ಮದುವೆಗಳಲ್ಲಿ ಭಾಗವಹಿಸ್ತಿದ್ದೀರಿ. ನಾವು ಚಿಕ್ಕಣ್ಣ ಅವ್ರು ಹೇಳ್ದಂಗೆ ಸಾಮೂಹಿಕ ಮದುವೆಗಳಲ್ಲಿ ಇನ್ನೂ ಜಾಸ್ತಿ ಜನ ನೋಂದಣಿ ಮಾಡ್ಕೊಂಡು ಇವತ್ತು ಯಾವ್ದೋ ಬೆಳಿಗ್ಗೆ ಮದುವೆಗೆ ಹೋಗಿದ್ ಬಂದೆ. ಅವ್ರೇನ್ ಹೇಳೋದು, ನಮಗೂ ಗೊತ್ತಿರಲಿಲ್ಲ ಅಣ್ಣ, ನಮಗೂ ಗೊತ್ತಿದ್ರೆ ನಾವು ಇಲ್ಲೇ ಬಂದು ಮದುವೆ ಆಯ್ತಿದ್ವಿ ಅಂತ. ನಿಮ್ಗಳ ಮೂಲಕ ಕೇಳ್ಕೊಳ್ಳೋದಂದ್ರೆ ಇವಾಗಲೇ ಜಾತ್ರೆ, ಈಗ ಮುಂದಿನ ವರ್ಷನೂ ಜಾತ್ರೆ ನಡೀತಿದೆ. ಆ ಜಾತ್ರೆ ನಡೆಯೋಕೆ ಯಾರಾದ್ರೂ ನಿಮ್ ಊರಲ್ಲಿ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಮದುವೆ ಆಯ್ತಾ ಇದ್ರೆ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಈ ಜಾತ್ರೆ ಮಹೋತ್ಸವ ಮುಂದಿನ ವರ್ಷದಲ್ಲಿ ದಯವಿಟ್ಟು ಅವ್ರಿಗೆಲ್ಲ ನೋಂದಣಿ ಮಾಡಿಸಿ ಬಂದು ಮದುವೆ ಆಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ಏನು ವಧುವರರು ನೀವು ಏನ್ ಸ್ಟೆಪ್ ತಗೊಂಡಿದ್ದೀರಿ ಇಲ್ಲಿ ಬಂದು, ಮತ್ತೆ ಅವರೊಬ್ಬರಿಗೆ ಎಲ್ಲ ಅವರ ತಂದೆ ತಾಯಿಗಳು, ಅವ್ರ ಕುಟುಂಬದ ವರ್ಗದವ್ರಿಗೆಲ್ಲರಿಗೂ ಈ ಒಂದು ಇಲ್ಲಿ ಬಂದು ಸಾಮೂಹಿಕ ಸರಳ ವಿವಾಹದಲ್ಲಿ ಭಾಗವಹಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನೀಡಿ, ಏನು ವಧುವರು ಇವತ್ತು ಮದುವೆ ಆಗಿದ್ದೀರಿ, ನೀವು ಚೆನ್ನಾಗಿರಿ, ಒಳ್ಳೇದಾಗ್ಲಿ ನಿಮ್ಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ತಂದೆಯವರು ಇಲ್ಲಿ ಈಗ ಇವತ್ತಿಗಂತಲ್ಲ, ಫೆಬ್ರವರಿ 18ನೇ ತಾರೀಕು, ಆದ್ರೆ ಕಳೆದ 7 ವರ್ಷದಲ್ಲಿ ಬೇಬಿ ಜಾತ್ರೆ ಮುಗಿಸ್ಕೊಂಡು ಅದಾದ್ಮೇಲೆ ಹಲವಾರು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಅವತ್ತು ಸಾಯಂಕಾಲ ಅವರು ತೀರ್ಕೊಂಡಿದ್ರು. ಅವತ್ತು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲಿ ಮದುವೆ ಆದವರು ಹೊಟ್ಟೆಲ್ಲೂ ಮಗನೇ ಹುಟ್ಟೋದು, ಅದ್ದೂರಿಯಾಗಿ ಆಡಂಬರದಲ್ಲಿ ಮದುವೆ ಆಗೋರು ಹೊಟ್ಟೆಲ್ಲವೇ ಮಗುನೇ ಹುಟ್ಟೋದು ಅಂತ. ಈಗ ಅದನ್ನ ದಯವಿಟ್ಟು ಎಲ್ಲರೂ ಮನವರಿಕೆ ಮಾಡ್ಕೊಳ್ಳಿ. ಯಾವುದೇ ತರದ, ಈಗ ನಿಮ್ಗೆ ಗೊತ್ತಿರೋಂಥದ್ದು, ನಮ್ಮ ರೈತಾಪಿ ವರ್ಗದವರು ಹಳ್ಳಿಯಲ್ಲಿ ಯಾಕೆ ಸಾಲಕ್ಕೆ ಸಿಗಾಕತ್ತೀವಿ ಅನ್ನೋದು. ಇವಾಗ ನಾವು ಎಲ್ಲ ಕೇಳಿದಾಗ 3 ಅಂಶಗಳಲ್ಲಿ ಬಂತು. ಒಂದು ಶಾಲೆ, ಮತ್ತೆ ಇನ್ನೊಂದು ಆಸ್ಪತ್ರೆ, ಇನ್ನೊಂದು ಮದುವೆ. ಈ 3 ಅಂಶಗಳಲ್ಲಿ ಜಾಸ್ತಿ ನಾವು ಸಾಲ ಮಾಡಿ ಸಾಲದ ಸುಳಿಯೋದು. ಈಗ ನಿಮ್ಗೆ ಗೊತ್ತು, ರೈತ ಸಾಲದಲ್ಲೇ ಹುಟ್ಟುತ್ತಾನೆ, ಸಾಲದಲ್ಲೇ ಬದುಕ್ತಾನೆ ಅನ್ನೋದನ್ನ, ಸಾಲದಲ್ಲೇ ಸಾಯ್ತಾನೆ ಅನ್ನೋದನ್ನ. ಇದರಿಂದ ಈಚೆ ಬರ್ಬೇಕು ಅಂತ ಹೇಳಿದ್ರೆ ಈ ತರ ಜಾಸ್ತಿ ಸರಳ ಮದುವೆಗಳನ್ನ ದಯವಿಟ್ಟು ಪ್ರೋತ್ಸಾಹ ಕೊಡಿ. ನಾವು ನಮ್ಮ ಮದುವೆಗಳನ್ನು, ಈಗ ನನ್ನ ತಂಗಿ ಇದ್ದಿರು ಎಲ್ಲಾರ ಮದುವೆನೂ, ಈಗ ನನ್ನ ತಂಗಿ ನಮ್ಮ ಭಾವ ಇಲ್ಲ ಅವ್ರೆ, ನನ್ನ ತಂಗಿ ಎಷ್ಟೊಂದ್ ಜನ ಗಂಡು ನೋಡಕ್ ಬರ್ತಿದ್ರು, ಆದ್ರೆ ಎಷ್ಟೊಂದ್ ಜನ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾವು ಸರಳ ಮದುವೆ ಮಾತ್ರ ಮಾಡೋದೊಂದು ಇದಕ್ಕೋಸ್ಕರ. ಕೊನೆಗೆ ನಮ್ಮ ಭಾವ ಒಪ್ಕೊಂಡ್ರು. ಸೊ ಹಂಗೆ ಇದನ್ನ ನಾವು ಏನು ಸೊಸೈಟಿಯಲ್ಲಿ ನಾವು ಈ ಸರಳ ಮದುವೆ ಆಗ್ಬಿಟ್ರೆ ನಾವು ಚಿಕ್ಕವರಾಯ್ತೀವಿ ಅನ್ನೋದನ್ನ ಅಂತ ಅನ್ಕೊಳ್ಳೋದ್ ಬೇಡಿ. ಇದು ಒಳ್ಳೆಯ ಸಂದೇಶನ ಕೊಡುತ್ತೆ ಸಮಾಜಕ್ಕೆ. ನಾವು ನಿಮ್ಗೆ ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಂದ್ರೆ ಏನು ವಧುವರರಲ್ಲಿ ಒಂದು ಡೆಪಾಸಿಟ್ ಮಾಡಿ ದುಡ್ಡನ್ನ ಅವರ ಮುಂದೆ ಅವ್ರ ಜೀವನ ನಡ್ಸ್ಕೊಂಡು ಹೋಗೋಕೆ ಅವ್ರಗಳಿಗೆ ಅವಕಾಶ ಮಾಡಿಕೊಡೋದ ಅದನ್ನ ಅಂತ ಹೇಳಿ, ಸರಳ ಏನು ಸಾಮೂಹಿಕ ವಿವಾಹಗಳು, ಈ ತರ ಸರಳ ಮದುವೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ನಾನು ಮತ್ತೊಮ್ಮೆ ನಮ್ಮಲ್ಲೆಲ್ಲ ಕಳಕಳಿ ಮನವಿ ಮಾಡ್ಕೊಂಡು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನು ಮದುವೆ ಆಗಿದ್ದೀರಿ ಅವ್ರೆಲ್ಲರಿಗೂ ವಿಶೇಷವಾಗಿ ಸುಮಾರು ಜನ ಇಲ್ಲಿ ಮದುವೆ ಈ ಸಮಾರಂಭ ನಡೆಯಕ್ಕೆ ಹಲವಾರು ಜನರು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ. ಈಗ ಅದು ಮೊದಲನೇದಾಗಿ ದರ್ಶನ್ ಡಿಬಾಸ್ ಅವರು, ನಾವು ಜೊತೆ ಮಾತಾಡಿದಾಗ ಇದು ನಮ್ ಜಾತ್ರೆ, ನಾನು ನಿಂತ್ಕೊಂಡು ನಾನು ಮಾಡ್ಬೇಕು ಅಂತ ಹೇಳಿದ್ರು. ಹೋದ ವರ್ಷನೂ ಇಲ್ಲಿ ಬಂದು ಅವರು ಮಾತು ಕೊಟ್ಟಿದ್ರು, ನಾವು ಎತ್ ಕಟ್ತೀವಿ ಮುಂದಿನ ವರ್ಷ ಅಂತ. ಹಂಗೆ ಅದೇ ತರ ಅವರ ಎತ್ತನ್ನ ಕಟ್ಟಿ ಇಲ್ಲಿ ನೋಡಿದ್ದಾರೆ. ಆಮೇಲೆ ಅವರೇ ಎಲ್ಲ ಈ ಮದುವೆ ನಡ್ಸಕ್ಕೋಸ್ಕರ ಏನೇನು ಮಾಡ್ಬೇಕು ಪೂರ್ತಿ ಅವರೇ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಕೊಟ್ಟಿರೋಂಥದ್ದು. ನಿಮ್ಗೆ ಗೊತ್ತೇನು, ಮಾಂಗಲ್ಯ ಕೊಡ್ಸಿದ್ರು, ಹೊರಗೆ ಕೈಗಡಿಯ ತನ್ವೀರ್ ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಹೊರಗೆ ಪಂಚೆ ಶರ್ಟ್ ಚಿತ್ರನಟ ಚಿಕ್ಕಣ್ಣ ಅವ್ರು ಕೊಟ್ಟರು. ಅದಾದ್ಮೇಲೆ ದುಬಾ ರೋಹಿತ್ ಅವರು ಸಹಕಾರ ಕೊಟ್ಟಿದ್ದಾರೆ. ಮೋಹನ್ ರಾಜ್ ಅವರು ಕಾಲುಂಗುರ ಗೆಜ್ಜೆ ಕೊಟ್ಟಿದ್ದಾರೆ. ಮತ್ತೆ ಸೂರಜ್ ರವರು, ಮತ್ತೆ ತೌಶಿಫ್ ಅವರು
ಮೂಗುತಿನ ಕೊಟ್ಟಿದ್ದಾರೆ. ಸ್ಟಾರ್ ಚಂದ್ರಣ್ಣ ಅವ್ರ ಮಗ ಚಿರು ಅವ್ರೂ ನಾವು ಈ ಮದುವೆ ಮಾಡಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಅವರೊಬ್ರು ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇರೋಂಥದ್ದು ನಮ್ಗೆಲ್ಲ ಖುಷಿಯ ಸಂಗತಿ. ಅವ್ರಿಗೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಈ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಇದನ್ನ ಇದೇ ತರ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆ ಸಹಕಾರ ಕೊಡಿ ಅಂತಾನು ಕೇಳ್ಕೊಂಡು, ಅದ್ರ ಜೊತೆಗೆ ನಮ್ಮ ಚಿತ್ರನಟಿ ಅವರಾದಂತ ವರಲಕ್ಷ್ಮಿ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಿಮ್ಗೆ ಗೊತ್ತಿರಂಗೆ ಈ ಮದುವೆ ಈಗ ನಾ ಹೇಳ್ದಂಗೆ ದರ್ಶನ್ ಅವರು ಬರ್ಬೇಕು ಅಂತ ನಾವು ಸುಮಾರು ಹಿಂದೆ ಈ ಮದುವೆ ಕಾರ್ಯಕ್ರಮ ಬರ್ಬೇಕು ಅಂತಂದ್ರು, ಅಲ್ಲ ಬರಲ್ಲ. ಆದ್ರೆ ನಮ್ಮ ವೈಫ್ ಅವ್ರನ್ನ ಕಳ್ಸಿಕೊಡ್ತೀನಿ, ವಿಜಯಲಕ್ಷ್ಮಿ ಅವ್ರನ್ನ, ಅವರು ಬರ್ತಾರೆ. ಮತ್ತೆ ಎಲ್ಲ ನಟರನ್ನ ಕಳ್ಸಿಕೊಡ್ತೀನಿ. ಇದನ್ನ ದಯವಿಟ್ಟು ಏನೂ ಬೇಜಾರು ಮಾಡ್ಕೋಬೇಡಿ. ನಾವು ಬರದೇ ಇದ್ರು ನಾವು ಅಲ್ಲಿ ಇದ್ದಂಗೆ ಆ ಕಾರ್ಯಕ್ರಮ ಸುಸಜ್ಜಿತವಾಗಿ ನಡೀಲಿ. ಮತ್ತೆ ಅವ್ರು ನಿಮ್ಗೆ ಗೊತ್ತಿರಂಗೆ ಈ ಹಿಂದಿನ ವರ್ಷನೂ ಇಲ್ಲಿ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ ಜೊತೆ ಯಾವ ಸತತವಾಗಿ ನಮ್ಮ ಚುನಾವಣೆಗಿರ್ಲಿ, ಅದರಿಂದ ಮುಂಚೆ ಇರ್ಲಿ, ಯಾವಾಗ್ಲೂ ನಮ್ ಜೊತೆ ಇದ್ದಾರೆ. ಹಿಂದಿನ ಚುನಾವಣೆ ಆಗ್ಲಿ, ಈ ಚುನಾವಣೆ ಆಗ್ಲಿ, ಚುನಾವಣೆಗಳೆಲ್ಲ ಅದು ಸೈಡ್ ಇಡಲ್ಲ. ಆದ್ರೆ ಅವ್ರು ನಮ್ ಜೊತೆ ಏನೇ ಆಗು ಹೋಗುಗಳಿದ್ರು ನಮ್ ಜೊತೆ ಇರೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಮೂಲಕ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮ ನಡೆಯಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲ ಮಠದ ಭಕ್ತಾದಿಗಳು, ಆರಕ್ಷಕರು, ಮತ್ತೆ ಮಾಧ್ಯಮ ಮಿತ್ರರು, ಮತ್ತೆ ಎಲ್ಲ ಸರ್ಕಾರಿ ನೌಕರರು, ಎಷ್ಟೊಂದ್ ಜನ ಎಲ್ಲಾರು ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ. ಇದೇ ತರ ನಿಮ್ ಸಹಕಾರ ಇರ್ಲಿ. ಇನ್ನು ನನ್ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮನ ನಡ್ಸ್ಕೊಂಡು ಹೋಗೋದ. ನಮ್ಮ ಸಂಘಟನೆಯವರು ಸುಮಾರು ಜನ ಇಲ್ಲಿದ್ದಾರೆ. ಎಲ್ಲ ಹೆಸರು ಒಬ್ಬರ ಹೆಸರು ಹೇಳಿದ್ರೆ ಬೇಜಾರಾಯ್ತು, ಇನ್ನೊಬ್ರು ಬಿಟ್ಟೋಯ್ತಿದ್ದಾರೆ, ಬೇಜಾರಾಯ್ತು ಹೇಳಕ್ಕಿಲ್ಲ. ಎಲ್ಲಾ ಸಂಘಟನೆಯವರು ಸತತವಾಗಿ ದುಡ್ಡಿದ್ದೀರಿ. ಅದಕ್ಕೆ ಮಠದ ಭಕ್ತಾದಿಗಳು ಅಂತಾನೆ ಹೇಳಿದೆ. ಸುಮಾರು ಜನ ತುಂಬಾ ಕೆಲಸ ಮಾಡಿ ಇದನ್ನ ಮಾಡಿರುವಂತದ್ದು. ಬೇಜಾರು ಮಾಡ್ಕೊಂಡು ಜಾಸ್ತಿ ಮಾಡ್ತಾ ಇರದೆ. ಆದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ವಧುವರರಿಗೆ ನೀವೆಲ್ಲ ಖುಷಿಯಾಗಿರಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.